ಇವತ್ತು ರೇರೆಸ್ಟಲ್ಲಿ ರೇರು ಎಲ್ಲ ಬೇಗ ಬೇಗ ಆಗಬೇಕಲ್ಲ, ಒಟ್ಟೊಟ್ಟಿಗೆ ಪ್ಲ್ಯಾನ್ ಮಾಡಬೇಕು. ಓಕೆ, ಏನೋ ಮಾಡೋಣ. ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ? ಮಂಜು ಎಲ್ಲೋ ಹೋದ್ಲು, ಎಲ್ಲ ನನ್ನ ಪ್ರವಾಸ ಬೇಡ ಅಂದ್ಬಿಟ್ಟು ಹೋದ್ಲು. ಕಾಲಿರೋದೇ ಎಳಿಯಕ್ಕೆ. ಏನು ಮಾಡೋಣಪ್ಪ, 2 ಅವರ್ ಬಿಟ್ಟಿದ್ದೆ. ಮಂಜು ಏನೋ ಕಂಡೀಷನ್ ಅಂತೆ, 6 ಗಂಟೆ ಅಷ್ಟೊತ್ತಿನ ಸ್ನಾನ ಮಾಡ್ಕೊಂಬರ್ಬೇಕು. ಅವ್ರ ಹೇರ್ ಸ್ಟೈಲಿಸ್ಟು ಕೈ ಕೊಟ್ಬಿಟ್ಟು ಅವ್ರಿಗೆ ಇಲ್ಲೇ ಬಂದ್ಬಿಟ್ಟ. ನಮ್ಮ ಐಟಮ್ ಬಂತು. ಸತ್ಯನೋ ಮೋಸ್ಟ್ ಅವೇಟೆಡ್ ಇದು ನನಗೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸಂಡೇ ಪ್ರೋಗ್ರಾಮ್ ಎಲ್ಲ ಮುಗಿದೋಯ್ತು. ಸಂಡೇ ಪ್ರೋಗ್ರಾಮ್ ಅಂದರೆ ಮನೆ ಕ್ಲೀನಿಂಗ್ ಪ್ರೋಗ್ರಾಮ್ ಹೇಳ್ತಾ ಇರೋದು ನಾನು. ಎಲ್ಲ ಮುಗಿಸಿ ಇವಾಗ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ. ಇವತ್ತು ರೇರೆಸ್ಟಲ್ಲಿ ರೇರು ಅಂದರೆ ಲಿಟ್ರಲಿ ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ ನಾನು ಇದನ್ನ ಅಂತಾನೆ ಹೇಳ್ಬೋದು. ಆ ಐಟಮ್ನ ಇವತ್ತು ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮನು ಫೇವ್ರೇಟ್ ಅದು. ಯೂಶಲಿ ಅದನ್ನ ಹೋಟೆಲಲ್ಲಿ ಮಾತ್ರ ತಿನ್ನೋರವರು. ಹೌದು, ಏನಪ್ಪ ಕರೆಕ್ಟ್. ಏನು ಐಟಮ್ ಅದು? ಗುಂಡು ಗುಂಡು ಪೂರಿ. ಪೂರಿ ಜೊತೆಗೆ ಅದು ಇಂಪಾರ್ಟೆಂಟು. ನಮ್ದು ಫೇವ್ರೇಟ್ ಆಲೂ ಪಲ್ಯ. ಆಲೂ ಪಲ್ಯ. ಅವರಿಗೆ ಪೂರಿ ಜೊತೆಗೆ ಆಲೂ ಪಲ್ಯ ಸಿಕ್ಕಾಬಟ್ಟೆ ಇಷ್ಟ. ಮನೆ ಏನಕ್ಕೆ ಹೇಳು, ಸಡನ್ ಆಗಿ ನೀನು ಪೂರಿ ಮಾಡು ಅಂತ ಕೇಳಿದ್ದು. ಚಪಾತಿ ಮಾಡ್ತೀನಿ ಅಲ್ಲಿ ಹೋಟ್ಲಿಗೆ ತರ್ತೀನಿ ಅಂದಿದ್ದಕ್ಕೆ ನೀವು ಬೇಡ ಆಯಿಲು ಅಂತಂದ್ರೆ ಅದಕ್ಕೆ ಮನೇಲೆ ಮಾಡು ಅಂತ ಹೇಳಿ. ಅಲ್ಲ, ಮೊನ್ನೆ ಚಪಾತಿ ಮಾಡ್ತಾ ಇದ್ನಲ್ಲ, ಅದಕ್ಕೇನೆ ಆಲೂಗೆಡ್ಡೆ ತರಕಾರಿ ಅಂಗಡಿಲೇನೋ ಆಲೂಗೆಡ್ಡೆ ನೋಡ್ಬಿಟ್ಟು ನೀನು ಆಲೂಗೆಡ್ಡೆ ಪಲ್ಯನೇ ಮಾಡಲ್ಲ, ಅದಕ್ಕೆ ನಾನು ಬೇಳೆ ಸಾಂಬಾರ್ ಜೊತೆ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿರಲ್ಲ ಮನು ತಿನ್ನಕ್ಕೆ ಅಂದೆ. ಪೂರಿ ಮಾಡು, ಬರೀ ಚಪಾತಿ ಚಪಾತಿ ಅಂತೀಯಲ್ಲ ಯಾವಾಗೂ ಅಂದ್ರು. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಪೊಟೆಟೊ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಈಗ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಬೇಕು. ಇಲ್ಲಿ ಪೂರಿಗೆ ಕಲಸಿಟ್ಟಿದ್ದೀನಿ. ಪೂರಿನ ಗುಂಡುಕ್ ಮಾಡಬೇಕು ಅಂದರೆ ನನಗೆ ಗೊತ್ತಿರೋ ಟ್ರಿಕ್ಕು, ಪೂರಿ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು, ಆವಾಗ ಅದು ಚೆನ್ನಾಗಿ ಉಬ್ಬಿ ಬರತ್ತೆ. ಚಪಾತಿಗೆ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೋಬೇಕು. ಅದಕ್ಕೆ ಏನಾದ್ರು ನಾವು ಪೂರಿಗೆ ಅಂತ ಮಿಕ್ಸ್ ಮಾಡಿರೋ ಹಿಟ್ಟಲ್ಲಿ ಚಪಾತಿ ಮಾಡಿದ್ರೆ ಚಪಾತಿ ಫುಲ್ ರಫ್ ಆಗಿ ಬರುತ್ತೆ. ಚಪಾತಿಗೆ ಅಂತ ಮಿಕ್ಸ್ ಮಾಡಿರೋ ಹಿಟ್ಟಲ್ಲಿ ಪೂರಿ ಮಾಡಿದ್ರೆ ಅದು ಉಬ್ಬಿ ಬರಲ್ಲ. ಏನಂತಾರೆ, ಚಕ್ಳ ಅಂತೀವಿ, ಹಂಗಾದಂಗೆ ಆಗತ್ತೆ. ಏನಪ್ಪಾ ಫುಲ್ ಓಡಾಡ್ತಾ ಇದೆಯಾ? ಎಲ್ಲ ತೊಳೆದು ನೀಟಾಗಿ ನೋಡ್ತಾ ಸೂಪರ್ವಿಷನ್ ಮಾಡಿ 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 ಫುಲ್ ಎಲ್ಲಾನು ಮುಗಿಸಿ ನೀಟಾಗಿ ತೊಳೆದು ಇವಾಗ ಅಡುಗೆ ಮನೆಗೆ ಹೋಯ್ತಾ ಇದ್ದೀನಿ. ಬೇಗ ಮಾಡಿಬಿಟ್ರೆ ತಿನ್ಕೊಂತೀನಿ. ನೀನಾದ್ರೆ ಅಟ್ಲೀಸ್ಟ್ ತಿಂಡಿ ತಿನ್ಕೊಂಡಿದ್ಯಾ? ನಿಮ್ಗೆ ವೆಯ್ಟ್ ಮಾಡ್ಕೊಂಡಿರಿ ಅಂತ ಹೇಳಿದ್ವಾ ನಾವು? ಬೆಳಗ್ಗೆ ಎದ್ದಿದ ತಕ್ಷಣ ತಿನ್ನಕ್ಕಾಗಲ್ಲ ನನಗೆ. ಮಿನಿಮಮ್ 2-3. ನೀನು ಎದ್ದೇಳೋದೇ 10 ಗಂಟೆಗೆ, ಅದು ಬೆಳಗ್ಗೆ ಎಲ್ಲ ಕರೆಕ್ಟ್. ನಿಂಗೆ ಅದೇ ಟೈಮ್ ಕೊಟ್ಟಿದ್ದು. 10 ಗಂಟೆಗೆ ಎದ್ರು 1 ಗಂಟೆ ಒಳಗೆ ಮಾಡು ಅಂತ ಹೇಳಿದೆ. ಹಂಗೆ ಸಂಡೇ ಮನು ಕಾಯ್ಕೊಂಡು ನಿಂತಿರೋದನ್ನ ನಾನು ಇವತ್ತೇ ನೋಡ್ತಾ ಇರೋದು. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಇಲ್ಲ ನಾನು ಒಟ್ಟಿಗೆ ಊಟ ಮಾಡ್ತೀನಿ, ನೀನು ಪೂರಿ ಮಾಡ್ತೀಯಾ ಅಲ್ವಾ, ನಾನು ಪೂರಿ ತಿನ್ಬೇಕು ಅಂತ ವೆಯ್ಟ್ ಮಾಡ್ಕೊಂಡಿದ್ದಾರೆ. ಮಾಡ್ಬಿಡೋಣ ಬೇಗ. ಜೊತೆಗೆ ಸಾಂಬಾರ್ಗೆ ಇಟ್ಬಿಟ್ಟು ಆಮೇಲೆ ಪಲ್ಯನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸಾಂಬಾರ್ ಪಾಡಿಗೆ ಸಾಂಬಾರು ಬೇಳೆ ಬೇಯ್ತಾ ಇರುತ್ತಲ್ವ, ಅದಕ್ಕೆ. ಎಲ್ಲದಕ್ಕೂ ಒಟ್ಟೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆ. ಆ ಕಡೆ ಸಾಂಬಾರಿಗೆ ರೆಡಿ ಮಾಡಿ ಕುಕ್ಕರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಆನಿಯನ್ ಎಲ್ಲ ಚಾಪ್ ಮಾಡ್ಕೊಂಡು ಚಟ್ನಿಗೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಮನೆಗೆ ಗೆಸ್ಟ್ ಬಂದರು. ಅವ್ರನ್ನ ಮಾತಾಡಿಸಿ ಕಳಿಸಿದ್ದಾಯಿತು. ಇವಾಗ ಫಸ್ಟು ಚಟ್ನಿನ ಗ್ರೈಂಡ್ ಆಗಕ್ಕೆ ಇಟ್ಬಿಟ್ಟು ಆ ಕಡೆ ಪಲ್ಯನ ಒಗ್ಗರಣೆಗೆ ಹಾಕೋಗ್ಬಿಟ್ರೆ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಪೂರಿ ಲಟ್ಟಿಸ್ಕೊಳ್ಳೋಷ್ಟ್ರಲ್ಲಿ ಕುಕ್ಕರ್ಗೆ ಹೋಗುತ್ತೆ. ಆಮೇಲೆ ಪೂರಿನ ಫ್ರೈ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಎಲ್ಲ ಬೇಗ ಆಗಬೇಕಲ್ಲ, ಒಟ್ಟೊಟ್ಟಿಗೆ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಇವಾಗ ಹಾಕೋಬಿಡೋಣ ಪಲ್ಯನ ಒಗ್ಗರಣೆಗೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಸ್ಮ್ಯಾಶ್ ಮಾಡಿ ಚಾಪ್ ಮಾಡ್ಕೊಂಡೆಲ್ಲ. ಜಸ್ಟ್ ಇವಾಗ ಒಗ್ಗರಣೆಗೆ ಹಾಕೋದಷ್ಟೇ. ನಿಂತರನೇ ಊದ್ಕೊಂಡಿರೋ ಬಿಸಿ ಚಟ್ನಿ ಬೇಡವಾಗಿತ್ತು ನನಗೆ. ಹೌದಾ? ನಾನೇ ಮಾಡಿರೋದು, ಟೇಸ್ಟ್ ಮಾಡು. ಓಕೆ, ನಾನು ಮಾಡಿದ್ಮೇಲೆ ನೀನು ತಿನ್ನಬೇಕು. ಓಕೆ, ಏನೋ ಮಾಡೋಣ. ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ? ನೋಡಿ ಟೇಸ್ಟ್ ಮಾಡಿ ಹೇಳು ಬೇಗ. ಸಾಕತ್ತಾಗಿದೆ. ಅಪರೂಪಕ್ಕೆ ಮಾಡೋದನ್ನಾದ್ರೂ ಕರೆಕ್ಟಾಗಿ ಹೇಳ್ಬೇಕಲ್ವಾ ಅಪ್ಪು? ಸಖತ್ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇತ್ತಲ್ಲ.
ಆದಂಗೆ ಹಂಗಾಗಲ್ಲ, ನನಗೆ ಬಿಡಲ್ಲ. ಎಷ್ಟೆಲ್ಲ ಲವ್ವಿಂದ ಮಾಡಿರ್ತೀನಿ, ಪ್ರೀತಿ ತುಂಬಿ ಅದೇ ಲವ್ವಲ್ಲೇ ನಾವು ತಿನ್ನೋದು. ಚಟ್ನಿ ಜೊತೆ ತಿಂದಿಲ್ಲ. ಒಟ್ನಲ್ಲಿ ಚಟ್ನಿ ಜೊತೆ ತಿನ್ನಲ್ಲ ನೀನು. ಸುಮ್ಮನೆ ಚಟ್ನಿ ಮಾಡಿದ್ನಲ್ಲ ಅಮ್ಮನು. ಆಲೂಗಡ್ಡೆ ಪಲ್ಯ ಇರ್ಬೇಕು, ಚಟ್ನಿ ಎರಡು ಮಿಕ್ಸ್ ಮಾಡ್ಕೊಂತೀವಿ. ಏನು ಚಟ್ನಿ ಬೇಡ, ಸೈಡಲ್ಲಿ ಬಿಟ್ಬಿಡ್ತೀನಪ್ಪಿ, ನನ್ನ ತಟ್ಟೆಗೂ ಹಾಕ್ಬಿಟ್ಟಿದ್ದೀನಿ. ಇವತ್ತು ಸಂಡೇ ಒಂಥರ ಸಖತ್ತಾಗಿದೆ. ಕೆಲಸ ಎಲ್ಲ ಬೇಗ ಬೇಗ ಮುಗ್ದೋಯ್ತು. ಕಿಚನ್ ಎಲ್ಲ ನೋಡಿ ಫುಲ್ ಕ್ಲೀನ್ ಅಂಡ್ ನೀಟ್ ಮಾಡ್ಬಿಟ್ಟಿದ್ದೀನಿ. ಅಡುಗೆ ಕೆಲಸ ಎಲ್ಲ ಫುಲ್ ಮುಗ್ದೋಯ್ತು. ಮನೆ ಕ್ಲೀನಿಂಗು ಮುಗ್ದೋಗಿದೆ ಇವತ್ತು. ಇನ್ನೇನಿಲ್ಲ. ಈಗ ಟೈಮು 1:15 ಅಷ್ಟೇ ಫುಲ್ ಫ್ರೀ ಆಗ್ಬಿಟ್ಟಿದ್ದೀನಿ. ಮಂಜು ಎಲ್ಲೋ ಹೋದ್ಲು, ಎಲ್ಲ ನನ್ನ ಪ್ರವಾಸ ಬೇಡ ಅಂದ್ಬಿಟ್ಟು ಹೋದ್ಲು. ಊರಿಗೆ ಬರ್ತೀನಿ ಅಂತ ಬಂದ್ಲು. ಊಟ ಕೊಡಲಿಲ್ಲ, ಸವಾಸನೇ ಬೇಡ, ಊಟ ಎಲ್ಲಿ ಕೊಡ್ತಾರೆ? ತಿಂಡಿನೂ ಇಲ್ಲ, ಊಟನೂ ಇಲ್ಲ. ಇನ್ನು ನಮ್ಗೆ ದುಃಖ ಆಗ್ತಾ ಇತ್ತಲ್ಲ, ಅದಕ್ಕೆ ನಾವು ಊಟ ಮಾಡಲಿಲ್ಲ. ಸ್ವಲ್ಪ ದುಃಖ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆಯಿಂದ ಮನೆಗೆ ಫೋನೇ ಮಾಡಿಲ್ಲ. ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಹಂಗಾಗಿ ಇವಾಗ ನಮ್ಮ ಅಕ್ಕ ಫೋನ್ ಮಾಡಿ ಮಾತಾಡ್ತಾವಳೆ. ಎಲ್ಲಿ ಮಂಜು ಫೋನೇ ಮಾಡಿಲ್ವಲ್ಲ ಇವತ್ತು ಅಂದರೆ, ಮನು ಮನೆ ಬಿಟ್ಟೋಗವಳೆ, ಅದಕ್ಕೆ ಊಟ ತಿಂಡಿ ಏನೂ ಆಗಿಲ್ಲ ಇವತ್ತು ಅಂತ ಹೇಳ್ತಾವಳೆ. ಮಾತಾಡ್ಕೊಂಡು ಬರ್ತೀನಿ ಫಸ್ಟು. ಎಷ್ಟೊತ್ತು ಮಾತಾಡೋದು? ಲೇಟಾ? ಮಾತಾಡ್ತಾರೆ ಬಂದೆ ಮಾತಾಡ್ತಾ ಇರು. ಸೊ ಇವತ್ತು ನಮ್ಮ ಅಕ್ಕನೂರಲ್ಲಿ ಒಂದು ಫಂಕ್ಷನ್ ಇತ್ತು. ನಮ್ಮ ಅಕ್ಕನ ಫಾದರ್ ಇಂದ 1 ಇಯರ್ ಬ್ಯಾಕ್ ತೀರೋಗಿದ್ರಲ್ಲ, ಇವತ್ತು ಅವ್ರದ್ದು ವರ್ಷತ್ತಿತ್ತಿ. ನಾವು ಹೋಗ್ಬೇಕಿತ್ತು ಊರಿಗೆ, ಬಟ್ ಕಾರಣಾಂತರಗಳಿಂದ ಹೋಗಿಲ್ಲ. ನಾಳೆ ನಮಗೆ ಏನೋ ಕೆಲಸ ಇದೆ. ಆ್ಯಕ್ಚುಲ್ ಆಗಿ ವರ್ಷತ್ತಿತ್ತಿ ಇರೋದು ನಾಳೆ, ಇವತ್ತಲ್ಲ. ನಾಳೆ ಮಂಡೇ ಇರೋದ್ರಿಂದ ಇವತ್ತು ನಾನ್ ವೆಜ್ ಊಟ ಹಾಕಿಸ್ತಿದ್ದಾರೆ. ನಾಳೆ ಮನೆ ಮಟ್ಟಕ್ಕೆ ಸ್ವೀಟ್ ಅಡುಗೆ ಮಾಡಿಕೊಂಡು ಅದೇನಿರುತ್ತೆ ರಿಚುವಲ್ ನಾಳೆ ಫಾಲೋ ಮಾಡ್ತಾರೆ. ನಾಳೆ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೆಲಸ ಇದೆ ನಮಗೆ, ಹಂಗಾಗಿ ಹೋಗ್ಲಿಲ್ಲ. ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ಜು ತಿನ್ನೋದಕ್ಕೆ ಅಂತಲ್ಲ, ಅಲ್ಲಿ ಹೋದ್ರೆ ನಾನ್ ವೆಜ್ ಸ್ಮೆಲ್ ಎಲ್ಲ ತಗೊಂಡ್ರೆ ಮನು ಟೆಂಪ್ಟ್ ಆಗ್ತಾರೆ, ಒಂದು ವಿಚಾರ. ಇನ್ನೊಂದು ಟ್ರಾವೆಲಿಂಗ್ ಆಗುತ್ತೆ ಇಲ್ಲಿಂದ ಊರಿಗೆ ಬಿಸಿಲಲ್ಲಿ. ಪುನಃ ಇಮಿಡಿಯೇಟ್ ಈವ್ನಿಂಗೇ ಬರಬೇಕು, ಪುನಃ ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕು. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವರಿಬ್ರದ್ದು ಬ್ರದರ್ ಇಲ್ಲ ಸಿಸ್ಟರ್ ಇನ್ಲಾದು ಒಬ್ರಿಗೊಬ್ರು ಕಾಲಂತೂ ಚೆನ್ನಾಗಿ ಎಳ್ಕತ್ತಿರ್ತಾರೆ. ಕಾಲಿರೋದೇ ಎಳಿಯಕ್ಕೆ. ನೀನು ಹಂಗೆ ಎಳ್ದೆ ಉದ್ದ ಆಗೋಗಿದೀಯ ನೀನು. ಬಾಯ್ ಹೇಳಕ್ಕೆ ಎಡಿಟಿಂಗಿಗೆ ಹೋದ್ರು. ಇವಾಗ ಅನ್ನಿಸ್ತೈತೆ ಸಂಡೇ ಕೆಲಸ ಬೇಗ ಮುಗಿಸ್ಬಿಟ್ಟು ತಪ್ಪು ಮಾಡ್ಬಿಟ್ನಾ ಅಂತ. ಬೋರ್ ಹೊಡಿತಾ ಇದೆ, ಕೂತ್ಕೊಂಡಿದ್ದೀನಿ ಒಬ್ಳೆ. ಮನು ಬ್ಯುಸಿ ಇದ್ದಾರೆ ಇವತ್ತು, ನಂದೇ ವಿಡಿಯೋ ಎಡಿಟಿಂಗಲ್ಲಿ ಬ್ಯುಸಿ ಇದ್ದಾರೆ. ನಿನ್ನೆ ಹಂಗೆ ಶೂಟ್ ಮಾಡಿದೆ, ಎಗ್ ಬಿರಿಯಾನಿ ಮಾಡಿರೋದು ತೋರಿಸಿದ್ದೀನಿ. ಅದನ್ನ ಹೆಂಗಪ್ಪ ಕೆಲಸನೂ ಮಾಡ್ಕೊಂಡು ಆ ಬೀರೋಲ್ಗಳೆಲ್ಲ ಎತ್ಕೊಳ್ಳೋದು, ಒಂದು ಸ್ವಲ್ಪ ಕೈಯೆಲ್ಲ ವೆಟ್ಟಾಗಿರುತ್ತೆ, ಗಲೀಜಾಗಿರುತ್ತೆ. ಇದ್ರಲ್ಲಿ ಕ್ಯಾಮ್ರಾ ಮುಟ್ಟಕ್ಕಾಗಲ್ವಲ್ಲ, ಅದಕ್ಕೆ ಆನಲ್ಲೇ ಬಿಟ್ಬಿಟ್ಟಿದೆ. ಇಲ್ಲಾರು ಯೂಶ್ವಲಿ ನಾನು ಹಂಗೆ ತೆಗೆಯಲ್ಲ, ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡಿರ್ತೀನಿ ಬೀರೋಲ್ಗಳು. ಏನ್ರಜಾ ನಾನು ಫ್ರೀ ಆದರೆ ನೀನು ಫುಲ್ ಬ್ಯುಸಿ ಆಗಿದೆಯಾ? ಬೋರ್ ಹೊಡಿತಾ ಇದೆ ನನಗೆ. ಏನು ಮಾಡೋಣಪ್ಪ, 2 ಅವರ್ ತೆಗೆದಿದ್ದೆ ಫಿಲಮ್ ವಿಡಿಯೋ. ಫಿಲಮ್ ಅವರು ತೆಗೆಯಲ್ಲ 2 ಅವರ್. ಯಾವ ಆ್ಯಂಗಲ್ನಲ್ಲಿ ಎಡಿಟ್ ಮಾಡಿ ಆಯ್ತಾ? ಇನ್ನೂ ಐತಾ? ಇನ್ನೂ 1.5 ಅವರ್ ಬೇಕು. ಎಂಜಾಯ್ ಮಾಡು. ಆಯ್ತು ಬಾಡು, ನಾವಲ್ಲಿ ಕುತ್ಕೊಂಡು ಟಿ ವಿ ನೋಡ್ತೀವಿ ಒಂದು ಸ್ವಲ್ಪ ಹೊತ್ತು. ನೋಡ್ತಾ ಬರ್ತೀನಿ. ಸೊ ನಾವು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡೋಣ. ಸ್ನಾನಕ್ಕೆ ಸಂಜೆ ಹೋಗ್ಬೇಕು, ಸಂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇಷ್ಟೊತ್ತು ಕುತ್ಕೊಂಡು ಇಲ್ಲಿ ಮೊಬೈಲ್ ನೋಡ್ತಾ ಇದ್ದೆ. ಮೊಬೈಲ್ ಚಾರ್ಜ್ ಖಾಲಿ ಆಯಿತು, ಇವಾಗ ಹೋಗಿ ಚಾರ್ಜ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಟಾರ್ಗೆಟು ಟಿ ವಿ. ಇವಾಗ ವೀಕ್ ಡೇಸು ನಿಧಾನವಾಗಿ ಹೋಗ್ತವೆ. ವೀಕೆಂಡ್ಗಳು ಅದು ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಎಂಡ್ ಆಯಿತು ಅಂತ ಗೊತ್ತಿಲ್ಲ. ಆಲ್ರೆಡಿ ವೀಕೆಂಡ್ ಎಂಡ್ ಆಗ್ತಾ ಇದೆ. ನಾನು ನೆನ್ನೆ ಗ್ಲಾಮರ್ ಮೇಂಟೆನೆನ್ಸ್ ಹೋಗಿ ಏರ್ ಕಟ್ ಮಾಡಿಸ್ಕೊಂಬರೋಣ ಅನ್ಕೊಂಡೆ. ನೆನ್ನೆನೂ ಹಿಂಗೆ ಏನೋ ಕೆಲಸ ಬಂದು ಹೋಗೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಈಗ ಹತ್ತತ್ರ ಮುಗೀತು, ಇನ್ನೇನು ಹೋಗೋಣ ಅಂತ ನಮ್ಮ ಹೇರ್ ಸ್ಟೈಲಿಸ್ಟ್ಗೆ ಫೋನ್ ಮಾಡಿ ಹೇಳಿದೆ ಬರ್ತಾ ಇದ್ದೀನಿ ಅಂತ. ಅಷ್ಟರಲ್ಲಿ ಏನೋ ಒಂದು ಎಡವಟ್ಟಾಯಿತು. ಇನ್ನು 1/2-3 ಗಂಟೆ ಕುತ್ಕೋಬೇಕಾಗತ್ತೆ. ಟೈಮ್ ಆಲ್ಮೋಸ್ಟ್ 5:15 ಆಗಿದೆ. ಮಂಜು ಅವರು ಚೆನ್ನಾಗಿ ತಿಂದು ಪೂರಿನ ನಿದ್ದೆ ಹೊಡೆದು ಒಂದು ರೌಂಡು ಎದ್ದು ಇವಾಗ ಹೋಗ್ತಿದ್ಯಾ ಸ್ನಾನಕ್ಕೆ. ಬೆಳಗ್ಗೆಯಿಂದ ಹೋಗ್ತೀನಿ ಅನ್ಕೊಂಡು. ಇಲ್ಲ ಇವತ್ತು ಸಂಜೆ ಸ್ನಾನ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ ನಾನು. ಹೌದಾ? ಯಾಕೆ ಹೇಳು, ನಾಳೆ ಬೆಳಗ್ಗೆ ಹೊರಗಡೆ ಹೋಗ್ಬೇಕಾ, ತಿರ್ಗಾ ಅವಳು ಬೆಳಗ್ಗೆ ಸ್ನಾನ ಮಾಡ್ತಾಳೆ, ಎರಡಕ್ಕೂ ಸೇರಿಸಿ ಇವಾಗ ಸ್ನಾನ ಹಂಗೆ ನೀನು ಬೇಗ ಹೋಗ್ಬಿಡ್ಬಾ, ಹಂಗೆ ಗೀಸರ್ ಆನಲ್ಲಿ ಇರಲಿ, ನಾನು ಹೋಗ್ಬೇಕು. ಹೌದಾ? ನಿಂಗೆ ವೀಕೆಂಡ್ ಬೇಗ ಹೋಗ್ಬಿಡತ್ತಾ? ಹೌದು. ನಂಗೆ ಇಲ್ಲ ಯಾಕೋ ಇವತ್ತು ಇವತ್ತು ಖುಷಿ ಆಗ್ತಾ ಐತೆ ನನಗೆ. ನಿಧಾನಿಗೆ ಎಷ್ಟೊಂದು ಟೈಮ್ ಐತಿ. ಇಲ್ಲ ನೆನ್ನೆ ಎಲ್ಲ ನೋಡು ಮಾಡ್ಕೊಂಡು ತಿಂದೋ 4 ಗಂಟೆ ಆಗೋಯ್ತು, ತಿನ್ನೋಷ್ಟರಲ್ಲಿ ಮಲ್ಕಂಡೆ 6 ಗಂಟೆಗೆ ಎದ್ದೆ, ದಿನನೇ ಮುಗ್ದೋಯ್ತು.
ಇವತ್ತು 1:30ಗೆಲ್ಲ ಮುಗ್ದೋಗಿದ್ದಕ್ಕೆ ಎಷ್ಟು ಟೈಮ್ ಐತೆ ನನ್ನ ಹತ್ರ ಅನ್ನಿಸ್ತು. ವೀಕ್ ಡೇ ಎಲ್ಲ ಏನಾಗುತ್ತೆ, ಎದ್ದೇಳ್ತೀನಿ, ಅಲ್ಲೋಗಿ ಕುಕ್ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಗೇ ಹೋಗುತ್ತೆ. ಆಫೀಸಿಗೆ ಕೂತ್ಕೋ, ದಿನ ಹೆಂಗೋಯ್ತದ ಮಠ ಅಷ್ಟೇ. ಓಕೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಒಂದು 1/2 hourದು. ಅಷ್ಟು ಮುಗಿಸ್ಬಿಟ್ಟು ಹೋಗಿ ಹೇರ್ ಕಟ್ ಮಾಡಿಸ್ಕೊಬಂದು ನಾನು ಸ್ನಾನಕ್ಕೆ ಹೋಗ್ಬೇಕು. ಅಷ್ಟು ಹೋಗ್ಬಿಟ್ಟು ಬಾರ್ತಿದ್ದಂಗೆ 7-7:30 ಆಗೋಗುತ್ತೆ. ಮಂಜು ಏನೋ ಕಂಡೀಷನ್ ಅಂತೆ 6 ಗಂಟೆ ಅಷ್ಟೊತ್ತು ಸ್ನಾನ ಮಾಡ್ಕೊಂಬರ್ಬೇಕು. ನಾನು ಸೂ ಫ್ರಮ್ ಶೋ ಫಿಲಮ್ದು ಸ್ಟಾರ್ಟಿಂಗ್ ನೋಡ್ಬೇಕು. ಯಾಕಂದ್ರೆ ನಾವು ಅವತ್ತು ಹೋಗಿದ್ವಲ್ಲ, ಮಳೆ ಬಂತು ಅಂದ್ಬಿಟ್ಟು 15 ನಿಮಿಷ ಲೇಟಾಗಿ ಹೋಗಿದ್ದು ಥಿಯೇಟ್ರಿಗೆ. ಅದಕ್ಕೆ ಅವರು ಇವತ್ತು ನಾನು ಸ್ಟಾರ್ಟಿಂಗಿಂದ ನೋಡಬೇಕು ಅದನ್ನು ಅಂದ್ಬಿಟ್ಟು ನೋಡ್ಕೊಳಕ್ಕೆ ರೆಡಿ ಆಗ್ತಾವ್ರೆ. ಫುಲ್ ಮೂವಿ ನೋಡಲ್ಲ, ಮತ್ತೆ ಅದು ಏನ್ ಮಿಸ್ ಮಾಡ್ಕೊಂಡ್ವಲ್ಲ ಅವತ್ತು ಥಿಯೇಟರ್ ಅಲ್ಲಿ, ಆ ಬೈಟ್ ಮಾತ್ರ 15 ಮಿನಿಟ್ಸ್ ಬೈಟ್ ಮಾತ್ರ ನೋಡ್ಕೊಂಡ್ಬಿಟ್ಟೆ. ನೋಡಿ ಹಂಗಾದ್ರೆ. ಸಂಡೇ ದೀಪ ಹಚ್ಚಿ ಪೂಜೆ ಮಾಡೋ ತನಕ ಸಮಾಧಾನನೇ ಆಗಲ್ಲ. ಇವತ್ತು ಸಾಹೇಬ್ರು ಪಾಪ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬರ್ತೀನಿ ಮಂಜು ಅಂದ್ಕೊಂಡು ಹೋಗಿದ್ರು. ಅವ್ರ ಹೇರ್ ಸ್ಟೈಲ್ ಇಷ್ಟು ಕೈ ಕೊಟ್ಬಿಟ್ಟವ್ರು ಇವತ್ತು. ಭಯಂಕರ ರಶ್ ಸಂಡೇ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ರಾಂಗ್ ಡೇ ಪ್ಲಾನ್ ಮಾಡಿದೀಯ ನೀನು. ನೆನ್ನೆ ಪ್ಲಾನ್ ಮಾಡಿದೆ, ಹೋಗೋಕ್ಕಾಗಲಿಲ್ಲ. ಇವತ್ತು ನಾನು ಹೋಗೋಕೆ ರೆಡಿ ಇದ್ರು, ಅವನು ಬ್ಯುಸಿ ಅವನೇ. ಇನ್ನೇನಿದ್ರು ನೆಕ್ಸ್ಟ್ ವೆಡ್ನೆಸ್ಡೇ ತನಕ ಎಗ್ರೋಯ್ತು ಅಷ್ಟೇ. ಎಷ್ಟೊಂದು ಉದ್ದ ಬೆಳೆದ್ಬಿಟ್ಟಿದೆ ಅಂದರೆ ಜಡೆ ಹಾಕ್ಬೋದು. ಯಾವಾಗಲೂ ಹೇಳ್ತೀನಿ, ಇಷ್ಟು ಉದ್ದ ಬೆಳೆಸ್ಬೇಡಮ್ಮನು, ಕಾಂಪಿಟೇಷನ್ ಕೊಡಬೇಡ ನನಗೆ ಅಂತ. ಕೇಳಲ್ಲ. ಚೇಂಜ್ ಮಾಡಬೇಕು. ಏನ ಹೇರ್ ಸ್ಟೈಲು ಚೇಂಜ್ ಮಾಡಕ್ಕೆ ಏನೈತೆ? ಫಸ್ಟ್ ಆಫ್ ಆಲ್ ಏನೈತ ನೋಡ್ಕೊ. ಅಷ್ಟಾದ್ರೂ ಐತಲ್ಲ, ಅದು ಖುಷಿ ಪಡಬೇಕು. ನೀನು ಸೈಟ್ ಬಗ್ಗೆ ಮಾತಾಡ್ತಾ ಇದೀಯಾ, ನಾನು ಲೆಂತ್ ಬಗ್ಗೆ ಮಾತಾಡ್ತೀನಿ. ನಾವು ಲೆಂತ್ ಬಗ್ಗೆನೇ ಮಾತಾಡ್ತಾ ಇರೋದು. ಬೆಂಗಳೂರಲ್ಲಿ ಸೈಟ್ ತಗೊಳಕ್ ಆಗತ್ತಾ ಇಲ್ವಾ, ಬಹಳ ಕಷ್ಟ ಇದೆ ಆಯ್ತಾ, ಸಿಟಿ ಒಳಗಡೆ. ಆದ್ರೆ ಈ ಸೈಟ್ ಇದೆಯಲ್ಲ, ಬೇಡ ಬೇಡ ಅಂದ್ರೂ ಸಿಗತ್ತೆ. ಇದು ಬಿಲ್ಡಿಂಗ್ ಕಟ್ಟಕ್ ಆಗಲ್ಲ ಅಷ್ಟೇ. ಓ ಹಂಗೆ ಹಾಲ್ ಖಾಲಿ ಆಗೈತೆ, ಬಾ ತಗೊಂಡ್ ಬರೋಣ, ಹಂಗೆ ವಾಕಿಂಗ್ ಮಾಡ್ಕೊಂಡು. ಹೊಟ್ಟೆ ಎಷ್ಟಿದೈತ್ ಮನು? ಏನ್ ಮಾಡ್ತಾ ಇದ್ದೆ ನೀನು? ಹೌದಾ ಹೌದಾ ಅಂತ ಇದೆಯಾ? ಬೆಳಗ್ಗೆ ಟೈಮು ನಾವು ಮನು 9-9:30 ಹೆಂಗ್ ಹೋಗ್ತಾರಲ್ವಾ, ಸ್ಟಾಕೆ ಖಾಲಿ ಆಗೋಗಿರತ್ತೆ. ಅದಕ್ಕೇನೆ ಇಷ್ಟೊತ್ತಿನಲ್ಲಿ ತಂದಿಟ್ಕೊಬಿಟ್ರೆ ಬೆಟರು ಅಲ್ವಾ, ಏನಂತೀಯಾ? ಇದು ಡೈಲಿ ಡೈಲಾಗ್ ಹೊಡಿತೀಯ, ನಾನು ಮಾತ್ರ ನೆನ್ಪು ಮಾಡ್ತಾ ಇರ್ಬೇಕು ನಿನಗೆ. ನಾನೇನು ಕಾಫಿ ಎಲ್ಲ ಏನು ಕುಡಿಯಲ್ಲ, ಅವರೇ ಕುಡಿಯೋದು, ಅವ್ರಿಗೆ ಬೇಕಿರೋದು ಹಾಲು. ಬಟ್ ಡೈಲಿ ನೆನ್ಪು ಮಾಡೋದು ಮಾತ್ರ ನಾನು. ಚಲೋ ಕಮ್ ಲೆಟ್ಸ್ ಗೋ. ಮನು ಇಲ್ಲೇ ಬಂದ್ಬಿಟ್ಟ. ಮನು ಬೈಕೊಂಡು ಹೋಯ್ತಾ ಇದ್ದೆ ಇವಾಗ. ಕರ್ದು ಸಾಕಾಯ್ತು, 2 ನಿಮಿಷ ಅಂತ ಎದ್ದೇ ಬರಲಿಲ್ಲ. ಹೊಟ್ಟೆ ಆಗ್ತಾ ಇದೆ ನನಗೆ. ಅದಕ್ಕೆ ಅದಾಗ ಆಪಲ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. 2 ಪೀಸು, 4 ಅವೇ ಅಂದರೆ 2 ನಿನಗೆ ತಾನೇ. ಯಾರು ಗೊತ್ತು, ದೊಡ್ಡ ಪೀಸ್ ಎತ್ಕೊಬಿಟ್ಟೆ. ಈ ಕಡೆ ತಗೋ, ಬಾಡಿಗೆ ತಕ್ಕಂಗೆ ಸೈಜ್ ಇರಬೇಕು. ಮಂಜು ಅವ್ರು ಆ್ಯಪಲ್ ತಿನ್ಕೊಂಡು ಆಚೆ ಹೊರಟೋದ್ರು. ಏನು ಕೂದ್ರು ಗೊತ್ತಿಲ್ಲ, ಎದ್ದು ಓಡ್ತಾವ್ರು ಆಚೆ ಫಾಸ್ಟಾಗಿ. ಏನಕ್ಕೆ ಅಂತ ಐಡಿಯಾ ಇಲ್ಲ. ಹಾಂ, ಅದು ಕೊಡೋದು ಆಚೆ. ನಮ್ಮ ಐಟಮ್ ಬಂತು. ನಾವೇನೋ ಒಂದು ಆರ್ಡ್ರ್ ಮಾಡಿದ್ದೆ, 2 ಮಾಡಿದ್ದೆ. ಒಂದು ಮಿಸ್ಟೇಕಲ್ಲಿ ಮಾಡಿದೆ, ಇನ್ನೊಂದು ಆಕ್ಸಿಡೆಂಟಲಿ ಆಗೋಯ್ತು, ಅದು ರಾಂಗ್ ಆಗಿ. ಈಗ ಬರ್ತಾ ಇದೆ ಒಂದು ಐಟಮ್. ಆರಾಮ? ಥ್ಯಾಂಕ್ ಯು ಥ್ಯಾಂಕ್ ಯು. ಮೋಸ್ಟ್ ಅವೇಟೆಡ್ ಇದು ನನಗೆ. ಆ್ಯಕ್ಚುಲಿ 2 ಐಟಮ್ನ ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಒಂದು ಮಿಸ್ಟೇಕ್ ಆಗೋಯ್ತು. ಅಂದರೆ ನನಗೆ ಮಾಡಿದೆ, ಅದು ಆ್ಯಕ್ಚುಲಿ ಅದು ಲೇಡೀಸ್ದು. ಅದು ನಾನು ನೋಡಲಿಲ್ಲ, ಅದನ್ನ ಬೈ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಸೊ ಖುಷಿಯಾಗಿ ಬಂದು ವಿಡಿಯೋ ಮಾಡ್ಕೊಂಡು ಇಸ್ಕೊಂತ ಇದೆಯಾ? ಅದೇ ನಂದೇನಾದ್ರು ಪ್ರಾಡಕ್ಟ್ ನಂದು ಅಲ್ಲ, ಅದು ಯೂನಿವರ್ಸಲ್ ಪ್ರಾಡಕ್ಟ್ ನಾನು ತರಿಸೋದು. ಆ ಯೂನಿವರ್ಸಲ್ ಪ್ರಾಡಕ್ಟ್ ನಿಂದೇ ಇರ್ತೈತೆ, ನಂದಿರಲ್ವಲ್ಲ, ಅದಕ್ಕೆ ನಾವು ಏನು ಯೂಸ್ ಮಾಡಲ್ಲ. ಇದು ನಂದೇ, ಓಲ್ ಆ್ಯಂಡ್ ಸೋಲ್ ಮೈನ್. ಇಟ್ಸ್ ಮೈ ಗಿಫ್ಟ್. ಓ ಮೈ ಗಾಡ್. ಇದೇನಾದ್ರು ಬೈ ಚಾನ್ಸ್ ಯೂನಿಸೆಕ್ಸಾ? ಇಲ್ಲ ಅನ್ಕೊಂತೀನಿ, ಹೇಳೋಕ್ಕಲ್ಲ. ಯೂನಿಸೆಕ್ಸ್ ಆಗಿದ್ರೆ ಯಾಕೆ ಅದನ್ನು ತಗೊಬಿಡೋಣ ಅಂತಾನೆ. ಈಗ ಆಲ್ರೆಡಿ ಒಂದು ತಗೊಂಡಿದ್ಯಾ? ನಾನು ತಗೊಂಡಿದ್ದಲ್ಲ, ಅದು ನೀನು ಕೊಟ್ಟಿದ್ದು. ಆಯಿತು, ಒಟ್ಟಿನಲ್ಲಿ ತಗೊಂಡಿದ್ಯಾ ತಾನೇ ಲೆಕ್ಕ. ಅದು ಕೊಡೋದು ಬೇರೆ, ತಗೊಳ್ಳೋದು ಬೇರೆ. ಇವಾಗ ಇದನ್ನು ತಗೋಬೇಕು ಅಂತಿದ್ಯಾ? ಇಲ್ಲಪ್ಪ, ಹೀರಾ ವಾಚ್ಗಳನ್ನೇ ಕಟ್ತಾ ಇಲ್ಲ, 5-6 ವಾಚ್ಗಳು ಇಟ್ಕೊಂಡಿದ್ದೀನಿ. ಓ ಮೈ ಗಾಡ್, ಚಿಕ್ಕದಿರಂಗಿದೆ. ಚಿಕ್ಕದೇ ಅಪ್ಪ ಇದು. ಇದು ಚಿಕ್ಕದೇ ಇರಂಗೈತೆ. ಟ್ರ್ಯಾಪ್ ಚೆನ್ನಾಗಿದೆ, ಲೆದರ್. ತಡಿ ತೆಗಿತೀನಿ ಹೊರಗಡೆ. ಚಿಕ್ಕದೋ ದೊಡ್ಡದೋ, ಒಟ್ಟಿನಲ್ಲಿ ನನಗೆ ಇವಾಗ ಅದು ಇಷ್ಟ ಆಗಿದೆ. ಕಟ್ಕೊಂಡು ತೋರಿಸ್ಲಾ? ಸಾಕಾಗಿಲ್ಲ. ಚೆನ್ನಾಗಿ ಕಟ್ಕೊಂಡು ನೋಡೋಣ. ನಿನ್ನ ಕೈ ಚಿಕ್ಕದ ದೊಡ್ಡದ? ಕರೆಕ್ಟಾಗಿ ಎಲ್ಲ ತೋರಿಸು, ಕಟ್ಕೊಂಡು ತೋರಿಸು.
ಇಲ್ಲಿಗೆ ತೋರಿಸು, ಹಿಂಗೆ ನನಗೆ ತೋರಿಸು. ಚೆನ್ನಾಗಿದೆ. ಹ್ಯಾಪಿ? ಇನ್ನೂ ಹ್ಯಾಪಿ ಅನ್ನೋಕ್ಕೆ ಇದು ವರ್ಕ್ ಆಗ್ತಿಲ್ವಲ್ಲ. ಬ್ಯಾಟ್ರಿನೋ ಏನು ಬ್ಯಾಟ್ರಿ ಪ್ರೆಸ್ ಮಾಡೋದು? ಓ ಇದು ಇಟ್ಟಿರ್ತಾರೆ ಇಲ್ಲಿ. ಹಾಂ, ಇಲ್ಲಾಂದ್ರೆ ಬ್ಯಾಟ್ರಿ ಡೌನ್ ಆಗತ್ತಲ್ವಾ. ನೋಡಿ ಇದು. ಈಗ ಪ್ರೆಸ್ ಮಾಡಿ ಒಳಗಡೆಗೆ. ಓ ಈ ಥರ ಬರುತ್ತಾ ಇದು? ಅಂದರೆ ಅದು ಆಟೋ ಬರುತ್ತೆ, ಇಲ್ಲ ನೀನೇ ಟೈಮ್ ನೋಡಬೇಕಂದ್ರೆ ಅದು ಪ್ರೆಸ್ ಮಾಡಿ ಇಟ್ಕೋಬೇಕು. ಹಂಗೆ. ಓ ಸೂಪರು. ನಾನು ಕಾಲೇಜಲ್ಲಿದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು. ಸಾಕತ್ತಾಗಿರೋದು ಕೊಡ್ಸಿದ್ದೀನಲ್ವಾ. ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತಾ ಇತ್ತಲ್ಲ. ಓಕೆ, ತುಂಬ ಏನಿಲ್ಲ ಅನ್ಸಲ್ಲ, ಚೂರು ಚಿಕ್ಕದಾಯ್ತು, ಬಟ್ ಹಂಗಂತ ಆಡಾಗಿ ಏನು ಅನ್ನಿಸ್ತಾ ಇಲ್ಲ. ನನಗೇನೋ ಆಡ್ ಅನಿಸ್ತಾ ಇತ್ತು. ಇಲ್ಲ ಇಲ್ಲ ಇಲ್ಲ, ನಿನ್ನ ಫ್ರೆಂಡ್ಸ್ ಕೇಳು. ತೀರಾ ಇದಕ್ಕಿಂತ ದೊಡ್ಡದು ಬೇರೆ ತಗೊಳ್ಳಿ ಒಂದು ಬಿಡು. ಡೈಲಿ ವೇರಿಗೆ ಚೆನ್ನಾಗಿದೆ, ಇಟ್ಕೊ. ಇಲ್ಲಿಲ್ಲೇ ಓಡಾಡ್ಬೇಕಂದ್ರೆ. ಎಕ್ಸಾಕ್ಟ್ಲಿ. ಲೆಟ್ಸ್ ಗೋ. ಅವ್ರದ್ದು ಒಂದು ಚೈನ್ದು ಇದೆ, ಅದು ಟೈಮೆಕ್ಸ್ ಅಮ್ಮನು. ಅದು ಟೈಮೆಕ್ಸ್ ನಾನಿಂದು ಆ ಚೈನ್ದು ಐತಲ್ಲ, ಫಾಸ್ಟ್ ಟ್ರ್ಯಾಕ್. ಒಂದು ಟೈಟನ್ನು, ಒಂದು ಫಾಸ್ಟ್ ಟ್ರ್ಯಾಕ್, ಒಂದು ಇನ್ನೊಂದು ಅದಿತ್ತು, ಅದೆಲ್ಲೋ ಕಳೆದಾಕೋಗ್ಬಿಟ್ಟು. ಟೈಮೆಕ್ಸ್ ಇದ್ದು ಎಲ್ಲೋ ಕಳೆದೋಯ್ತು. ಅದು ಚೆನ್ನಾಗಿತ್ತು, ದೊಡ್ಡ ಡೈಲ್ ಬರೋದು. ಆ ಚೈನ್ದೇನೋ ಅವ್ರಿಗೆ ಇಷ್ಟ ಆಗ್ತಿಲ್ವಂತೆ. ಹಿಂಗೆ ಅಂದಂದು ಬೇಜಾರಾಗುತ್ತೆ ಮಂಜು, ಬಂದು ಅದಕ್ಕೆ ಸ್ಟ್ರಾಪ್ದು ಬೇಕು ಅಂತ ನೋಡ್ತಾ ಇದ್ರು, ತಗೊಂಡವ್ರಿ. ಚೆನ್ನಾಗಿ ಡೈಲಿ ವೇರ್ಗೆ ಸಿಂಪಲ್ ಆಗಿ. ಇಟ್ಸ್ ನಾಟ್ ಎಕ್ಸ್ಟ್ರಾಡಿನರಿ. ಅದಕ್ಕೆ ಏನಂತಾರೆ ಆ ಫೀಚರ್ಗೆ? ಇಂಡಿಗ್ಲೋ ಗ್ಲೋ ಆಗೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the